ನಮಸ್ಕಾರ ಆತ್ಮೀಯ ಮಿಥುನ ರಾಶಿಯವರೇ, ಇದು ಕೇವಲ ಗ್ರಹಗತಿಗಳ ಲೆಕ್ಕಾಚಾರವಲ್ಲ, ಇದು ವಿಧಿಯ ಲಿಖಿತ. ಇವತ್ತು ನೀವು ಈ ವಿಡಿಯೋ ನೋಡುತ್ತಿದ್ದೀರಿ ಎಂದರೆ ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುವಿನ ಸಂಕಲ್ಪ ನಿಮ್ಮ ಮೇಲಿದೆ ಎಂದೇ ಅರ್ಥ. ಮಿಥುನ ರಾಶಿಯವರೇ, ನೀವು ಬುದ್ಧಿವಂತರು, ಚತುರರು ಮತ್ತು ಮಾತಿನಲ್ಲೇ ಮ್ಯಾಜಿಕ್ ಮಾಡುವವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಆಟ ನಡೆಯುತ್ತಿಲ್ಲ, ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಬೆಲೆ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದೀರಾ. ಹಾಗಾದರೆ ಕಣ್ಣೀರು ಒರೆಸಿಕೊಳ್ಳಿ, ಏಕೆಂದರೆ 2026ನೇ ಇಸವಿ ಮಿಥುನ ರಾಶಿಯವರ ಪಾಲಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ವರ್ಷ ಆಗಲಿದೆ. ನಿಮ್ಮ ದ್ವಂದ್ವ ಮನಸ್ಸಿಗೆ ಒಂದು ಸ್ಪಷ್ಟ ಉತ್ತರ ಸಿಗುವ ಕಾಲ ಬಂದಿದೆ. ಆದರೆ ಎಚ್ಚರ ವಾಯು ತತ್ವದವರೇ, 12 ಶುಭ ಘಟನೆಗಳ ಜೊತೆಗೆ ಒಂದು ಕಠೋರವಾದ ಸತ್ಯವೂ ಇದೆ. ನಿಮ್ಮದೇ ರಾಶಿಯ ಗುಣ ನಿಮಗೆ ಶಾಪವಾಗುವ ಒಂದು ಸಂದರ್ಭ ಎದುರಾಗಲಿದೆ. ಅದರಿಂದ ಪಾರಾಗುವುದು ಹೇಗೆ ಎಂಬ ರಹಸ್ಯವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ. ಯಾರು ಇದನ್ನು ಪೂರ್ತಿಯಾಗಿ ನೋಡುತ್ತಾರೋ ಅವರು ಮಾತ್ರ ಈ ವರ್ಷದ ರಾಜಯೋಗವನ್ನು ಅನುಭವಿಸುತ್ತಾರೆ. ನಿಮ್ಮ ಜೀವನದ ಕತ್ತಲು ಸರಿದು ಬೆಳಕು ಮೂಡಲಿ ಎಂದು ಪ್ರಾರ್ಥಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ. ಬನ್ನಿ, 2026ರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಆ 12 ರೋಚಕ ಘಟನೆಗಳು ಯಾವುವು ಎಂದು ನೋಡೋಣ. ಮಿಥುನ ರಾಶಿಯವರೇ, ಮೊದಲನೇ ಸಿಹಿ ಸುದ್ದಿ ನಿಮ್ಮ ಜೇಬಿಗೆ ಸಂಬಂಧಿಸಿದ್ದು. 2026ರಲ್ಲಿ ದೇವಗುರುವು ನಿಮ್ಮ ರಾಶಿಯ ಧನ ಸ್ಥಾನಕ್ಕೆ ಪ್ರವೇಶಿಸಲಿದ್ದಾನೆ. ವರ್ಷದ ಮಧ್ಯಭಾಗದಲ್ಲಿ ಉಚ್ಛ್ರಾಯ ಸ್ಥಿತಿ. ಜ್ಯೋತಿಷ್ಯದಲ್ಲಿ ಧನ ಸ್ಥಾನದಲ್ಲಿ ಗುರು ಇದ್ದರೆ ಏನಾಗುತ್ತದೆ ಗೊತ್ತಾ? ಕುಬೇರ ಯೋಗ ಪ್ರಾಪ್ತಿಯಾಗುತ್ತದೆ. ಇಷ್ಟು ದಿನ ದುಡ್ಡು ಬರ್ತಿದೆ, ಆದರೆ ಎಲ್ಲಿ ಹೋಗ್ತಿದೆ ಅಂತಾನೇ ಗೊತ್ತಾಗ್ತಿಲ್ಲ ಅಂತ ನೀವು ಅಳ್ತಿದ್ರಿ. ಆದರೆ 2026ರಲ್ಲಿ ಹಣ ಬಂದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಭದ್ರವಾಗಿ ಕೂರುತ್ತದೆ. ನಿಮ್ಮ ಮಾತೆ ಬಂಡವಾಳವಾಗುವ ಸಮಯವಿದು. ನೀವು ಕಮಿಷನ್ ಏಜೆಂಟ್ ಆಗಿರಲಿ, ಶಿಕ್ಷಕರಾಗಿರಲಿ ಅಥವಾ ಮಾರ್ಕೆಟಿಂಗ್ನಲ್ಲಿರಲಿ, ನಿಮ್ಮ ಮಾತಿನ ಚಾಕಚಕ್ಯತೆಯಿಂದಲೇ ನೀವು ಕೋಟಿಗಟ್ಟಲೆ ವ್ಯವಹಾರ ಮಾಡುತ್ತೀರಿ. ಪೂರ್ವಜರ ಆಸ್ತಿಯಲ್ಲಿ ಪಾಲು ಸಿಗುವ ಅಥವಾ ಮಾರಾಟವಾಗದೆ ಉಳಿದಿದ್ದ ಆಸ್ತಿ ಹೆಚ್ಚಿನ ಬೆಲೆಗೆ ಮಾರಾಟವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರುವ ಘಟನೆ ನಡೆಯುತ್ತದೆ. ಬಡತನ ನಿಮ್ಮನ್ನು ಬಿಟ್ಟು ಶಾಶ್ವತವಾಗಿ ದೂರ ಹೋಗುವ ವರ್ಷವಿದು. ಎರಡನೇ ಘಟನೆ ನಿಮ್ಮ ಕೆರಿಯರ್ ಬಗ್ಗೆ. 2026ರಲ್ಲಿ ಶನಿಯು ನಿಮ್ಮ ರಾಶಿಯಿಂದ 10ನೇ ಮನೆಗೆ ಅಂದರೆ ಕರ್ಮಸ್ಥಾನಕ್ಕೆ ಬರುತ್ತಾನೆ. ಇದು ಒಳ್ಳೆಯದೋ ಕೆಟ್ಟದ್ದೋ ಕೇಳಿ. ಶನಿ ಕರ್ಮಸ್ಥಾನಕ್ಕೆ ಬಂದರೆ ಮನುಷ್ಯನಿಗೆ ವಿಶ್ರಾಂತಿ ಕೊಡಲ್ಲ. 2026ರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕೆಲಸವಿರುತ್ತದೆ. ಊಟ ಮಾಡಲು, ನಿದ್ದೆ ಮಾಡಲು ಕೂಡ ಟೈಮ್ ಸಿಗಲ್ಲ. ಆದರೆ ಭಯಪಡಬೇಡಿ, ಈ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೂಡ ಕಾದಿದೆ. ಇಷ್ಟು ದಿನ ಆಫೀಸ್ನಲ್ಲಿ ನಿಮ್ಮನ್ನು ಕಡೆಗಣಿಸಿದ್ದ ಬಾಸ್ ಈಗ ತಾವಾಗಿಯೇ ಬಂದು ನಿಮಗೆ ದೊಡ್ಡ ಜವಾಬ್ದಾರಿ ಕೊಡಲಿದ್ದಾರೆ. ಈ ಕೆಲಸವನ್ನು ಇವನಿಂದ ಮಾತ್ರ ಮಾಡಲು ಸಾಧ್ಯ ಎಂಬ ಹೆಸರು ನಿಮಗೆ ಬರುತ್ತದೆ. ಪ್ರಮೋಷನ್ ಖಂಡಿತ ಸಿಗುತ್ತೆ, ಆದರೆ ಅದರ ಜೊತೆಗೆ ಪ್ರೆಷರ್ ಕೂಡ ಇರುತ್ತೆ. ನೀವು IT, ಬ್ಯಾಂಕಿಂಗ್ ಅಥವಾ ಮೀಡಿಯಾ ಕ್ಷೇತ್ರದಲ್ಲಿ ಇದ್ದರೆ 2026 ನಿಮ್ಮ ಪಾಲಿಗೆ ಸುವರ್ಣಯುಗ. ನಿರುದ್ಯೋಗಿಗಳಿಗೆ ಮಾರ್ಚ್ ನಂತರದ ಸಮಯದಲ್ಲಿ ದೊಡ್ಡ ಕಂಪನಿಯಿಂದ ಆಫರ್ ಲೆಟರ್ ಬರುವ ಘಟನೆ ಖಂಡಿತ ನಡೆಯುತ್ತದೆ. ಮೂರನೇ ಘಟನೆ ಪ್ರೀತಿ ಮತ್ತು ಮದುವೆಗೆ ಸಂಬಂಧಿಸಿದ್ದು. 2026ರ ಆರಂಭದಲ್ಲಿ ಗುರುವು ನಿಮ್ಮ ರಾಶಿಯಲ್ಲೇ ಇರುತ್ತಾನೆ. ಇದು ಅವಿವಾಹಿತರಿಗೆ ಕಲ್ಯಾಣ ಗಳಿಗೆ. ಬಹಳ ವರ್ಷಗಳಿಂದ ಸಂಬಂಧ ಬರ್ತಿದೆ, ಆದರೆ ಜಾತಕ ಮ್ಯಾಚ್ ಆಗ್ತಿಲ್ಲ ಅಥವಾ ಹುಡುಗ ಒಪ್ತಾ ಇಲ್ಲ ಎಂಬ ಸಮಸ್ಯೆ ಇತ್ತಲ್ಲವೇ? 2026ರಲ್ಲಿ ಅದು ಮಾಯವಾಗುತ್ತದೆ. ನಿಮ್ಮ ಮನಸ್ಸಿಗೆ ಒಪ್ಪುವ, ನಿಮ್ಮ ಬುದ್ಧಿವಂತಿಕೆಯನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಗಲಿದ್ದಾರೆ. ವಿಶೇಷವಾಗಿ ಮಿಥುನ ರಾಶಿಯವರು ಪ್ರೀತಿಯಲ್ಲಿ ಸ್ವಲ್ಪ ಚಂಚಲರು. ಆದರೆ ಈ ವರ್ಷ ನೀವು ಸೀರಿಯಸ್ ಆಗುತ್ತೀರಿ. ನಿಮ್ಮ ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಒಪ್ಪಿಗೆ ಸಿಗುವ ಘಟನೆ ನಡೆಯಲಿದೆ. ಮೇ ತಿಂಗಳ ಒಳಗೆ ನಿಶ್ಚಿತಾರ್ಥ ಅಥವಾ ಮದುವೆ ಫಿಕ್ಸ್ ಆಗುವ ಸಾಧ್ಯತೆ 90ರಷ್ಟಿದೆ. ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಪ್ರವೇಶವಾಗಲಿದ್ದು ಅವರು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದ್ದಾರೆ. ನಾಲ್ಕನೇ ಘಟನೆ ವಿದ್ಯಾರ್ಥಿಗಳಿಗೆ. ಮಿಥುನ ರಾಶಿಯ ಅಧಿಪತಿ ಬುಧ ಅಂದರೆ ಬುದ್ಧಿವಂತಿಕೆ. 2026ರಲ್ಲಿ ವಿದ್ಯಾರ್ಥಿಗಳ ಮೆದುಳು ಕಂಪ್ಯೂಟರ್ಗಿಂತ ವೇಗವಾಗಿ ಕೆಲಸ ಮಾಡುತ್ತದೆ. ಇಷ್ಟು ದಿನ ಓದಿದ್ದು ತಲೆಯಲ್ಲಿ ಉಳಿಯುತ್ತಿಲ್ಲ ಎಂಬ ದೂರು ಇತ್ತು. ಆದರೆ ಈ ವರ್ಷ ನಿಮ್ಮ ಸ್ಮರಣ ಶಕ್ತಿ ಹೆಚ್ಚಾಗಲಿದೆ. CA, MBA, ಜರ್ನಲಿಸಂ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಟಾಪರ್ ಆಗಿ ಹೊರಹೊಮ್ಮುವರು. ವಿದೇಶಕ್ಕೆ ಹೋಗಿ ಓದಬೇಕು ಎಂಬ ಕನಸಿದ್ದರೆ ಈ ವರ್ಷ ಸ್ಕಾಲರ್ಶಿಪ್ ಸಮೇತ ಸೀಟ್ ಸಿಗುವ ಯೋಗವಿದೆ. ತಂದೆ ತಾಯಿಗಳು ಮಿಥುನ ರಾಶಿಯ ಮಕ್ಕಳ ಸಾಧನೆ ಕಂಡು ಬೀಗುವಂತಹ ಘಟನೆಗಳು ಈ ವರ್ಷ ನಡೆಯಲಿವೆ. ಯಾವುದಾದರೂ ಹೊಸ ಭಾಷೆ ಕಲಿಯಲು ಅಥವಾ ಹೊಸ ಕೋರ್ಸ್ ಮಾಡಲು ಇದು ಬೆಸ್ಟ್ ಟೈಮ್. ಐದನೇ ಘಟನೆ ವ್ಯಾಪಾರಿಗಳಿಗೆ. ಮಿಥುನ ರಾಶಿಯವರು ಹುಟ್ಟ ಬಿಸಿನೆಸ್ ಮ್ಯಾನ್ಗಳು. 2026ರಲ್ಲಿ ನಿಮ್ಮ ವ್ಯಾಪಾರ ಬುದ್ಧಿ ಇನ್ನಷ್ಟು ಚುರುಕಾಗಲಿದೆ. ನೀವು ಪಾರ್ಟ್ನರ್ಶಿಪ್ ಬಿಸಿನೆಸ್ ಮಾಡುತ್ತಿದ್ದರೆ ಅಥವಾ ಹೊಸದಾಗಿ ಶುರು ಮಾಡುವ ಪ್ಲಾನ್ ಇದ್ದರೆ ಕಣ್ಣು ಮುಚ್ಚಿ ಮುಂದುವರಿಯಿರಿ. ನಿಮ್ಮ ಪಾರ್ಟ್ನರ್ ನಿಮಗೆ ಅದೃಷ್ಟ ತರುತ್ತಾರೆ. ಆನ್ಲೈನ್ ಬಿಸಿನೆಸ್, ಶೇರ್ ಮಾರ್ಕೆಟ್ ಟ್ರೇಡಿಂಗ್, ಕನ್ಸಲ್ಟೆನ್ಸಿ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿ ಇರುವವರಿಗೆ ಹಣದ ಸುರಿಮಳೆಯಾಗಲಿದೆ. ನಿಮ್ಮ ಕಾಂಪಿಟೇಟರ್ಗಳು ನಿಮ್ಮ ಐಡಿಯಾಗಳನ್ನು ನೋಡಿ ತಬ್ಬಿಬ್ಬಾಗುತ್ತಾರೆ. ಹಳೆಯ ಸಾಲಗಳೆಲ್ಲ ವ್ಯಾಪಾರ ಲಾಭದಿಂದ ತೀರುತ್ತದೆ. ಆದರೆ ಒಂದು ಮಾತು, ವ್ಯಾಪಾರದಲ್ಲಿ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ಓದಿ ಸಹಿ ಹಾಕಿ. ಲಾಭ ಬರುವ ಭರದಲ್ಲಿ ಲೀಗಲ್ ವಿಷಯಗಳನ್ನು ಮರೆಯಬೇಡಿ. ಆರನೇ ಘಟನೆ ಆಸ್ತಿ ವಿಚಾರ. 4ನೇ ಮನೆಯ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇರುವುದರಿಂದ 2026ರಲ್ಲಿ ನೀವು ಹಳೆಯ ಮನೆಯನ್ನು ಮಾರಿ ಹೊಸ ಮನೆ ತೆಗೆದುಕೊಳ್ಳುವ ಅಥವಾ ಇರುವ ಮನೆಯನ್ನು ನವೀಕರಣ ಮಾಡುವ ಯೋಗವಿದೆ. ವಿಶೇಷವಾಗಿ 2 ಎಂಬ ಸಂಖ್ಯೆ ಮಿಥುನಕ್ಕೆ ಹತ್ತಿರ. ಹಾಗಾಗಿ ನೀವು 2ನೇ ಆಸ್ತಿ ಅಥವಾ 2ನೇ ಸೈಟ್ ಖರೀದಿ ಮಾಡುವ ಸಾಧ್ಯತೆ ಹೆಚ್ಚು. ವಾಹನ ವಿಚಾರಕ್ಕೆ ಬಂದರೆ ಹಸಿರು ಅಥವಾ ನೀಲಿ ಬಣ್ಣದ ವಾಹನ ನಿಮ್ಮ ಮನೆಗೆ ಬರಲಿದೆ.
ಎಲೆಕ್ಟ್ರಿಕ್ ವಾಹನ ಖರೀದಿಸಲು ಇದು ಸೂಕ್ತ ಸಮಯ. ನಿಮ್ಮ ಬಹಳ ದಿನದ ಕನಸಾದ ಸ್ವಂತ ಸೂರು ಈ ವರ್ಷ ನನಸಾಗುವ ಬಲವಾದ ಲಕ್ಷಣಗಳಿವೆ. 7ನೇ ಘಟನೆ ಸಮಾಧಾನ ತರುವಂಥದ್ದು. ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳ ಅಥವಾ ಚೆಕ್ ಬೌನ್ಸ್ ಕೇಸ್ ಅಥವಾ ಡೈವೋರ್ಸ್ ಕೇಸ್, ಹೀಗೆ ಯಾವುದಾದರೂ ಕೋರ್ಟ್ ಕೇಸ್ನಿಂದ ನೀವು ನೊಂದಿದ್ದೀರಾ? 2026ರಲ್ಲಿ ಇದಕ್ಕೆ ಅಂತಿಮ ತೀರ್ಪು ಬರಲಿದೆ ಮತ್ತು ಆ ತೀರ್ಪು ನಿಮ್ಮ ಪರವಾಗಿರುವ ಸಾಧ್ಯತೆ ಹೆಚ್ಚಿದೆ. ಶತ್ರುಗಳು ತಾವಾಗಿಯೇ ಬಂದು ರಾಜಿ ಮಾಡಿಕೊಳ್ಳುವ ಸನ್ನಿವೇಶ ಸೃಷ್ಟಿಯಾಗಲಿದೆ. ನಿಮ್ಮ ತಲೆಯನ್ನು ಕೊರೆಯುತ್ತಿದ್ದ ಟೆನ್ಷನ್ ಒಂದು ಶಾಶ್ವತವಾಗಿ ದೂರವಾಗಲಿದೆ. 8ನೇ ಘಟನೆ ನಿಮ್ಮ ಮನಸ್ಸಿನ ಶಾಂತಿಗೆ ಸಂಬಂಧಿಸಿದ್ದು. ಮಿಥುನ ರಾಶಿಯವರು ಯಾವಾಗಲೂ ಲಾಜಿಕ್ ಮಾತಾಡ್ತಾರೆ, ಆದರೆ 2026ರಲ್ಲಿ ನೀವು ಅನಿರೀಕ್ಷಿತವಾಗಿ ದೈವಭಕ್ತರಾಗುತ್ತೀರಿ. ಕುಟುಂಬ ಸಮೇತ ಕಾಶಿ, ತಿರುಪತಿ ಅಥವಾ ಮಂತ್ರಾಲಯದಂತಹ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗವಿದೆ. ಮನೆಯಲ್ಲಿ ಯಾವುದಾದರೂ ದೋಷವಿದ್ದರೆ, ನಾಗದೋಷ ಅಥವಾ ಪಿತೃದೋಷವಿದ್ದರೆ ಅದಕ್ಕೆ ಶಾಂತಿ ಮಾಡಿಸುವ ಘಟನೆ ನಡೆಯುತ್ತದೆ. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಮತ್ತು ಮುಂದಿನ ಏಳಿಗೆಗೆ ದಾರಿ ಮಾಡಿಕೊಡುತ್ತದೆ. 9ನೇ ಘಟನೆ ನಿಮ್ಮ ಇಮೇಜ್ ಬಗ್ಗೆ. 2026ರಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದರೂ ಇದ್ದರೆ ನೀವು ವೈರಲ್ ಆಗುವ ಸಾಧ್ಯತೆ ಇದೆ. ರಾಜಕೀಯದಲ್ಲಿರುವವರಿಗೆ ಇದು ಉನ್ನತ ಸ್ಥಾನ ಕಲ್ಪಿಸುವ ವರ್ಷ. ಸಮಾಜದ 10 ಜನ ನಿಮ್ಮನ್ನು ಗುರುತಿಸಿ ಸನ್ಮಾನ ಮಾಡುವಂತಹ ಘಟನೆಗಳು ನಡೆಯುತ್ತವೆ. ನಿಮ್ಮ ಮಾತುಗಳನ್ನು ಜನ ಕೇಳಿಸಿಕೊಳ್ಳುತ್ತಾರೆ, ನಿಮ್ಮ ಸಲಹೆಗಳನ್ನು ಪಾಲಿಸುತ್ತಾರೆ. 10ನೇ ಘಟನೆ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡಿದರೆ ಕಷ್ಟ. ಮಿಥುನ ರಾಶಿಯವರು ಗಾಳಿ ತತ್ವದವರು. 2026ರಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ನಿಮಗೆ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕೈ ಕಾಲು ನಡುಕ, ಕುತ್ತಿಗೆ ನೋವು ಅಥವಾ ಸ್ಕಿನ್ ಅಲರ್ಜಿ ನಿಮ್ಮನ್ನು ಹೈರಾಣಾಗಿಸಬಹುದು. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಅತಿಯಾದ ಯೋಚನೆ. ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಫೋನ್ ನೋಡುವುದು ಅಥವಾ ಯೋಚನೆ ಮಾಡುತ್ತಾ ಮಲಗುವುದರಿಂದ ನಿಮ್ಮ ಆರೋಗ್ಯ ಕೆಡುತ್ತದೆ. ಉಸಿರಾಟದ ತೊಂದರೆ ಇರುವವರು ಇನ್ಹೇಲರ್ ಬಗ್ಗೆ ಎಚ್ಚರವಿರಲಿ. ಸಣ್ಣ ಕಾಯಿಲೆ ಅಂತ ನಿರ್ಲಕ್ಷ್ಯ ಮಾಡಿದರೆ ಅದು ದೊಡ್ಡ ಆಪರೇಷನ್ವರೆಗೂ ಹೋಗಬಹುದು. ದಯವಿಟ್ಟು ಯೋಗ ಮತ್ತು ಪ್ರಾಣಾಯಾಮವನ್ನು ಇಂದೇ ಶುರು ಮಾಡಿ. 11ನೇ ಘಟನೆ ನಿಮ್ಮ ಸ್ವಭಾವದಿಂದಲೇ ಆಗುವ ಅನಾಹುತ. ಮಿಥುನ ರಾಶಿಯವರ ದೊಡ್ಡ ಶಾಪ ಎಂದರೆ ದ್ವಂದ್ವ ಮನಸ್ಸು. 2026ರಲ್ಲಿ ನೀವು ಒಂದು ನಿರ್ಣಾಯಕ ಸಮಯದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕೈಗೆ ಬಂದ ದೊಡ್ಡ ಕೆಲಸವನ್ನು ಬಿಟ್ಟು ಬೇರೆ ಯಾವುದೋ ಚಿಕ್ಕ ಕೆಲಸಕ್ಕೆ ಆಸೆ ಪಡುವುದು ಅಥವಾ ಇರುವ ಒಳ್ಳೆಯ ಸಂಬಂಧವನ್ನು ಬಿಟ್ಟು ಇಲ್ಲದ ಆಕರ್ಷಣೆಗೆ ಬಲಿಯಾಗುವುದು. ಅದನ್ನ ಮಾಡ್ಲಾ ಇದನ್ನ ಮಾಡ್ಲಾ ಎಂಬ ಗೊಂದಲದಲ್ಲಿ ನೀವು ಎರಡನ್ನೂ ಕಳೆದುಕೊಳ್ಳುವ ಘಟನೆ ನಡೆಯಬಹುದು. ನಿಮ್ಮ ಈ ಸ್ವಭಾವದಿಂದಾಗಿ ಮನೆಯಲ್ಲಿ ಅಶಾಂತಿ ಉಂಟಾಗಬಹುದು. ಆದ್ದರಿಂದ 2026ರಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಗುರು ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡೆಯಲೇಬೇಕು. ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. 12ನೇ ಮತ್ತು ಅತ್ಯಂತ ಅಪಾಯಕಾರಿ ಘಟನೆ. ಮಿಥುನ ರಾಶಿಯವರಿಗೆ ಮಾತು ಬೆಳ್ಳಿ, ಆದರೆ ಅದೇ ಮಾತು ಮೃತ್ಯು ಕೂಡ ಆಗಬಹುದು. 2026ರ ಅಕ್ಟೋಬರ್ ಅಥವಾ ನವೆಂಬರ್ ಸಮಯದಲ್ಲಿ ನೀವು ಆಡುವ ಒಂದು ಜೋಕ್ ಅಥವಾ ಒಂದು ವ್ಯಂಗ್ಯದ ಮಾತು ನಿಮ್ಮ ಪ್ರಾಣ ಸ್ನೇಹಿತರನ್ನು ಅಥವಾ ನಿಮ್ಮ ಬಾಸನ್ನು ಶಾಶ್ವತವಾಗಿ ದೂರ ಮಾಡಬಹುದು. ಬಾಯಿ ತಪ್ಪಿ ಆಡಿದ ಮಾತು ದೊಡ್ಡ ಜಗಳಕ್ಕೆ ಕಾರಣವಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವ ಸಾಧ್ಯತೆಯೂ ಇದೆ. ಸೀಕ್ರೆಟ್ಗಳನ್ನು ಬಾಯ್ಬಿಡಬೇಡಿ. ಯಾರ ಬಗ್ಗೆಯೂ ಗಾಸಿಪ್ ಹೇಳಲು ಹೋಗಬೇಡಿ. ನೀವು ತಮಾಷೆಗೆ ಹೇಳಿತು ಅವರಿಗೆ ಸೀರಿಯಸ್ ಆಗಿ ತಗಲಬಹುದು. ಈ ವರ್ಷ ನೀವು ಮೌನವಾಗಿದ್ದಷ್ಟು ಗೆಲ್ಲುತ್ತೀರಿ. ನಿಮ್ಮ ಮಾತಿನ ಮೇಲೆ ಹಿಡಿತವಿಲ್ಲದಿದ್ದರೆ ಅವಮಾನ ಕಟ್ಟಿಟ್ಟ ಬುತ್ತಿ. ನೋಡಿದ್ರಾ ಮಿಥುನ ರಾಶಿಯವರೇ, 2026 ನಿಮಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಧನ, ಲಾಭ, ಮನೆ, ಮದುವೆ ಎಲ್ಲವೂ ಇದೆ. ಆದರೆ ನಿಮ್ಮ ಗೊಂದಲದ ಮನಸ್ಸು ಮತ್ತು ಹರಿತವಾದ ಮಾತು ನಿಮ್ಮನ್ನು ಕೆಳಗೆ ಬೀಳಿಸಬಹುದು. ಈ ಕಂಟಕಗಳಿಂದ ಪಾರಾಗಲು ಮತ್ತು 2026ನ್ನು ಬಂಗಾರ ಮಾಡಿಕೊಳ್ಳಲು ಒಂದೇ ಮಾರ್ಗ. ನಿಮ್ಮ ರಾಶ್ಯಾಧಿಪತಿ ಬುಧನಿಗೆ ಪ್ರಿಯವಾದ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪ್ರತಿ ಬುಧವಾರ ಕೇಳಿ ಅಥವಾ ಪಠಿಸಿ. ಹಸಿರು ಬಣ್ಣದ ಬಟ್ಟೆಯನ್ನು ಹೆಚ್ಚಾಗಿ ಬಳಸಿ. ಸೊಪ್ಪು ಅಥವಾ ಹಸಿರು ಮೇವನ್ನು ಹಸುಗಳಿಗೆ ತಿನ್ನಿಸಿ. ಇದು ನಿಮ್ಮ ಮಾತಿನ ದೋಷವನ್ನು ನಿವಾರಿಸುತ್ತದೆ. ಸ್ನೇಹಿತರೆ, 2026ರಲ್ಲಿ ನಿಮ್ಮ ಕನಸು ನನಸಾಗಲಿ. ಈ 12 ಘಟನೆಗಳಲ್ಲಿ ನೀವು ಯಾವುದಕ್ಕೆ ಹೆಚ್ಚು ಕಾಯುತ್ತಿದ್ದೀರಿ? ಕಾಮೆಂಟ್ ಮಾಡಿ. ನಿಮ್ಮ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸುತ್ತಾ ಮರೆಯದೆ ಓಂ ನಮೋ ನಾರಾಯಣಾಯ ಎಂದು ಕಾಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.